ಪ್ರಾಸ್ಪೆಕ್ಟಿವ್ ಆಗಿ ಮಾಡೋದೊಂದು. ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವ್ದೆಲ್ಲ ಕೇಸಸ್ ಬರುತ್ತೆ ಅದನ್ನ ಆ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಆಫೀಸರ್ಸ್ ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ಒಂದು ಆಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಆ ಆಪ್ ನಲ್ಲಿ ಇಮಿಡಿಯೇಟ್ ಆಗಿ ಅವ್ರು ನೋಡ್ಕೊಳ್ಬೋದು. ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಕೂಡ ಅದನ್ನ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನನಗೆ. ಕೇಸಸ್ ರಿಜಿಸ್ಟರ್ಗಳಾದ್ಮೇಲೆ ಕೋರ್ಟ್ ನಲ್ಲಿ ಯಾವ ರೀತಿ ತಗೊಳ್ತಾರೆ ಅದು ಎಲ್ಲ ಲೀಗಲಿ ಒಂದು ಟೆಸ್ಟಿಂಗ್ ಟೈಮ್ ಇದ್ದಂಗೆ. ಅದನ್ನ ಆಮೇಲೆ ಅವರು ಇಡೀ ದೇಶದಲ್ಲಿ ಮಾಡಿರೋದ್ರಿಂದ ಎಲ್ಲ ಕಡೆನೂ ಕೂಡ ರಿಸಲ್ಟ್ಸ್ ಬರಬೇಕು. ಬಂದಾದ್ಮೇಲೆ ಅದಕ್ಕೆ ಪರ ವಿರೋಧ ಅಥವಾ ಅದ್ರಲ್ಲಿ ಏನಾದ್ರು ಫೇಲ್ಯೂರ್ಸ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡ್ತಾರೆ. ಬಹಳ ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದನ್ನ ಮಾಡಿದ್ದಾರೆ. ಬ್ರಿಟಿಷ್ನವ್ರ ಕಾಲದಲ್ಲಿ ಆಗ್ತಾ ಇದ್ದಿದ್ದಂತ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡಿದ್ರು. ಆಪ್ ಯಾರಿಗೆ ಸರ್? ಪಬ್ಲಿಕ್ ಎಲ್ಲ ಪೊಲೀಸ್ನವರಿಗೆಲ್ಲ ಕೊಟ್ಟಿದೆ. ಅಂತರ್ಜಿಲ್ಲಾ ವರ್ಗಾವಣೆದು ಬಹಳ ಬೇಡಿಕೆ ಇದೆ ಸರ್. ನೀವು ಅದಕ್ಕೆ ನಿಯಮಗಳನ್ನ ಮಾಡ್ತಾ ಇದೀವಿ ಈಗ. ಈಗ ಅದೇನಾಗಿದೆ ಅಂದ್ರೆ ಮೊದ್ಲಿಂದ ಅದು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸ್ ಗೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕ ಅಲ್ಲಿ ಮತ್ತೆ ಇಲ್ಲಿ ಬಂದವರು ಅಲ್ಲಿಗೆ ಹೋಗಕ್ಕಾಗೋದಿಲ್ಲ. ಪೇರೆಂಟ್ಸ್ ಅದು ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆಗಳು ಅದೆಲ್ಲ. ಅದಕ್ಕೋಸ್ಕರ ಒಂದು ನಿಯಮಗಳು ಇರ್ಲಿಲ್ಲ ಇಲ್ಲಿವರೆಗೆ. ಅದಕ್ಕೆ ನಿಯಮಗಳನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಮಾಡಿ ಅದು ಮತ್ತು ಪತಿ ಪತ್ನಿ ಎರಡನ್ನೂ ಕೂಡ ಹೊಸ ನಿಯಮಗಳನ್ನ ಮಾಡ್ತಾರೆ. ಮಾಡಿದ್ಮೇಲೆ ಅವರಿಗೆ ರಿಕ್ವೆಸ್ಟ್ ಗಳನ್ನ ಕೊಡ್ಬೋದು. ಅಂದ್ರೆ ಅದು